ಹೆಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಇದ್ಕಿದ ಬೇಳೆ ಹಾಕಿ ಮಟನ್ ಸಾರು ಮಾಡೋದನ್ನು ನೋಡೋಣ. ನಾನು ಇಲ್ಲಿ ಮೊದಲು ಸಾರಿಗೆ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು ದಪ್ಪ ಗಾತ್ರದ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾದ ಮೇಲೆ ನೀವು 10 ರಿಂದ 12 ಎಸಲಷ್ಟು ಬೆಳ್ಳುಳ್ಳಿ, 1.5 ಇಂಚಿನಷ್ಟು ಶುಂಠಿ. ನಾನಿಲ್ಲಿ 2 ರಿಂದ 3 ನಿಮಿಷ ಎಣ್ಣೆಲಿ ಹುರ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ನಾವು ಮತ್ತೆ ಇದೇ ಪಾತ್ರೆಯಲ್ಲೇ ಸಾರನ್ನು ಮಾಡ್ಕೊಳ್ಳೋಣ. ನಾನು 1 kg ಅಳತೆಯಲ್ಲಿ ಮಾಡ್ತಾ ಇದ್ದೀನಿ. ಈಗ ನಾವು ಮತ್ತೆ ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು ಈರುಳ್ಳಿನ ಹಾಕ್ಕೊಂಡು ಹುರ್ಕೊಳ್ಳೋಣ. ಈರುಳ್ಳಿ ನಮಗೆ ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೊಬೇಕು, ಆಗ ಸಾರಿನ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಈರುಳ್ಳಿ ಬಣ್ಣ ಬದಲಾಗಿದೆ. ನಾನಿಲ್ಲಿ 1 kg ಮಟನ್ನು ತೊಗೊಂಡಿದ್ದೀನಿ. ಈಗ ಮಟನ್ ಹಾಕ್ಕೊಳ್ಳೋಣ. ನಂತರ ರುಚಿಗೆ ಉಪ್ಪು, ಹಾಗೆ ಚಿಟಿಕೆ ಅರಿಶಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಟನ್ನು ನೀರು ಬಿಡುತ್ತೆ, ನೀರು ಪೂರ್ತಿಯಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಮಟನ್ನ ಚೆನ್ನಾಗಿ ಹುರ್ಕೊಳ್ಳಿ, ಆಗ ಸಾರಿನ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಅವರೆಕಾಳು ಸೀಸನಲ್ಲಿ ಒಂದು ಸಲ ಆದ್ರೂ ನಾವು ಇದ್ಕಿದ ಬೇಳೆ ಹಾಕಿ ಮಟನ್ ಸಾರು ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಹಳ್ಳಿಗಳ ಕಡೆ ಎಲ್ಲ ಅವರೆಕಾಯಿ ಸೀಸನ್ ಬಂದ್ಬಿಟ್ರೆ ಎಲ್ಲನೂ ಅವರೆಕಾಯಲ್ಲೇ ಮಾಡಿ ತೋರಿಸ್ತಾರೆ. ಅದರಲ್ಲೂ ಈ ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ನೀವಿಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ, ಮತ್ತು ನಾವು ರುಬ್ಬೋದಕ್ಕೆ ಹಾಕ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ಖಾರದ ಪುಡಿ ಅವಶ್ಯಕತೆ ಕಮ್ಮಿ ಇರುತ್ತೆ. ತುಂಬ ಖಾರ ಬೇಕು ಅನ್ನೋರು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ಕೊಬೋದು. ಈಗ ನಾವು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಟನ್ಗೆಲ್ಲ ಖಾರದ ಪುಡಿ ಚೆನ್ನಾಗಿ ಇಟ್ಕೊಳ್ಬೇಕು, ಅಲ್ಲಿವರೆಗೂ ನೀವು ತಿರುಗಿಸ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ 1 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ 6 ರಿಂದ 7 ವಿಷಲು ಕೂಗಿಸ್ಕೊಳ್ಳಿ. ನಮಗಿಲ್ಲಿ ಮಟನ್ನು 3/4 ಭಾಗದಷ್ಟು ಬೆಂದಿದ್ರೆ ಸಾರು ಚೆನ್ನಾಗಿರುತ್ತೆ. ಕಾಳು ಹಾಕಿದಾಗ ನಾವಿಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಬೇಯಿಸ್ಕೊಳ್ತಾ ಹೋಗ್ಬೋದು. ನೋಡಿ, ಮಟನ್ ಈಗ ನಾನು ತೆಗ್ದಿದ್ದೀನಿ. ಇದನ್ನು ಹಾಗೆ ಕುದಿಯೋದಕ್ಕೆ ಬಿಡೋಣ. ಸಾರು ಕುದಿತಾ ಇರಲಿ, ನಾವು ಅಷ್ಟೊತ್ತಿಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ನಾವಿಲ್ಲಿ ಹುರ್ಕೊಂಡಿರೋವಂಥ ಈರುಳ್ಳಿ, ಅರ್ಧ ಹೋಳು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ, 8 ರಿಂದ 10 ಹಸಿಮೆಣಸಿನ್ಕಾಯಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನ್ಕಾಯಿನ ಹಾಕ್ಕೊಬೋದು. 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಧನಿಯಾ ಪುಡಿ ಬೇಕಿದ್ರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಬೋದು. 4 ಲವಂಗ, 1 ಇಂಚಿನಷ್ಟು ಚಕ್ಕೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಹಾಕ್ಕೊಂಡು ಅರ್ಧ ಲೋಟ ನೀರು ಹಾಕ್ಕೊಂಡು ನಾವಿಲ್ಲಿ ಸಾರಿಗೆ ರುಬ್ಕೊಳ್ಳೋಣ. ಈ ಸಾರಿಗೆ ತುಂಬ ನುಣ್ಣಗೆ ರುಬ್ಕೊಂಬಿಡಿ, ಸ್ವಲ್ಪ ತರ್ತರಿಯಾಗಿದ್ದರೆ ಸಾರು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ರುಬ್ಕೊಂಡಿರೋಂಥ ಮಸಾಲೆನ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಡಿ. ನಾವು ಆಲ್ರೆಡಿ ಮಟನ್ಗೆ ನೀರು ಹಾಕಿರ್ತೀವಿ, ನೀರ ಪ್ರಮಾಣನ ನೋಡಿಕೊಂಡು ಹಾಕ್ಕೊಳ್ಳಿ. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಸಾರು ಸ್ವಲ್ಪ ಗಟ್ಟಿಯಾಗಿತ್ತು. ನಿಮಗೆ ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ನೀವು ನೀರು ಹಾಕ್ಕೊಳ್ಳಿ. ಈಗ ನಾನಿಲ್ಲಿ 10 ರಿಂದ 15 ನಿಮಿಷ ಸಾರನ್ನ ಕುದಿಸ್ಕೊಂಡಿದ್ದೀನಿ. ಸಾರು ಚೆನ್ನಾಗಿ ಕುದ್ದಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದ್ಕಿದವರೆ ಬೇಳೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸಲ ಸಾರನ್ನ ಮಿಕ್ಸ್ ಮಾಡಿಕೊಡಿ. ಸಾರನ್ನ ಪದೇ ಪದೇ ನೀವು ತಿರುಗಿಸ್ಕೊಡ್ತಾ ಇರಬೇಕು. ಬೇಳೆ ಹಾಕಿರೋದ್ರಿಂದ ಸಾರು ಬೇಗ ತಳ ಹಿಡಿದ್ಬಿಡುತ್ತೆ. ನೀವು ಬೇಕಿದ್ರೆ ಕುಕ್ಕರ್ಗೆ ಹಾಕಿ 1 ವಿಷಲ್ನ ಸಹ ಕೂಗಿಸ್ಬೋದು, ಆಗ ಸ್ವಲ್ಪ ಬೇಗ ಬೇಯುತ್ತೆ. ನಾನಿಲ್ಲಿ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಮಟನ್ ಸಾರೀಗ ರೆಡಿ ಆಗಿದೆ. ನಾವು ಬಿಸಿ ಬಿಸಿ ಮುದ್ದೆ, ಅನ್ನದ ಜೊತೆ ಸರ್ವ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ದೋಸೆಗೂ ಸಹ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ಸೀಸನ್ನಲ್ಲಿ ಇದ್ಕಿದ ಬೇಳೆ ಮಟನ್ ಸಾರು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಟ್ರೈ ಮಾಡ್ತೀರಲ್ವ, ಒಂದ್ಸಲ ಆದರೂ ಟ್ರೈ ಮಾಡಿ ಸಾರು ಹೇಗಿತ್ತು ಅಂತ ನನಗೆ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.